ದಯವಿಟ್ಟು ಯಾರು ಹೊಸದಾಗಿ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಫ್ರೆಂಡ್ಸ್, ಇವಾಗ ಗಾಡಿ ತಗ ಬಂದೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತೆ. ಇನ್ನೊಂದು ಟೈರ್ ಮೇಲೆ ಒಂದು ಆ್ಯಂಗಲ್ ಫಿಟ್ ಮಾಡಬೇಕು. ಅಣ್ಣಂಗೆ ಇವಾಗ ಹುಷಾರಿರಲಿಲ್ಲ, ಟೀ ತಂದು ಕೊಟ್ಟು ಟೀ ಕೊಟ್ಟು ಕುಣಿಸಿದ್ದೀನಿ, ರೆಸ್ಟ್ ಮಾಡಿ ಅಂತ. ಬೈಕಲ್ಲೇ ಬಂದಿದ್ದೀನಿ, ಯಾಕಂದರೆ ಬಸ್ಸು ಸಿಗಲಿಲ್ಲ. ಅದರಿಂದ ಹುಷಾರಾದ್ರೆ ಹೋಲಿ ನೋಡಿ. ಫೈನಲಿ ಈ ಥರ ಬಂದೈತೆ ಗಾಡಿ, ಚೆನ್ನಾಗಿ ಬಂದೈತೆ. ಈಗ ಹೋಗಿ ಪೈಂಟಿಗೆ ಬಿಡಬೇಕು ಮಾತಾಡಿ. ಫ್ರೆಂಡ್ಸ್, ಇವಾಗ ನಮ್ಮ ಚೇತು ಗಾಡಿ ಹತ್ರ ಬಂದು ಇವ್ರದ್ದು ಫೈನಲ್ ಎಲ್ಲ ಫಿನಿಶ್ ಆಗೈತೆ. ಆ ಸೆಂಟ್ರ್ ಕಮ್ಮನೊಂದು ರೆಡಿ ಮಾಡ್ತವ್ರೆ. ಮತ್ತು ನಮ್ಮ ರೇಷ್ಮಾ ಗಾಡಿದು ಏನೋ ಈ ಬೀಮ್ ಎಲ್ಲ ಕಟ್ಟಾಗಿದ್ದು, ಬೀಮ್ ರೆಡಿ ಮಾಡಿಸ್ತವ್ರೆ. ಈಗ ಇದೆಲ್ಲ ಮುಗಿಸ್ಕೊಂಡು ನಮ್ಮ ಗಾಡಿ ತಗೋಗಿ ಪೇಂಟಿಗೆ ಬಿಡಬೇಕು. ಇದನ್ನು ಈಗ ವಾಶ್ ಮಾಡ್ಸೋಕೆ ಮೇಯ್ನ್ ವಾಶ್ ಮಾಡಿಸಿ ಇದನ್ನು ಪೇಂಟಿಗೆ ಬಿಡಬೇಕು. ಅಷ್ಟು ಇಲ್ಲೇ ಪೇಂಟಿಗೆ ಬಿಡ್ತೀವಿ, ನೋಡೋಣ, ಮಾತಾಡ್ತಾ ಇದ್ದೀವಿ. ಅಲ್ಟ್ರಾ ಗಾಡಿ ಹೈಟ್ಗೂ ಮತ್ತು ಐಚರ್ ಹೈಟ್ಗೂ 10 ಇಂಚ್ ಕಮ್ಮಿ ಐತೆ ಅಲ್ಟ್ರಾ ಗಾಡಿ. ಮತ್ತು ಅಗಲ ಬಂದು 2 ಇಂಚು ಅಲ್ವಾ ಡಿಫ್ರೆನ್ಸು, ಅರ್ಧ ಅಡಿ ಡಿಫ್ರೆನ್ಸ್ ಬರ್ತೈತೆ. ಈಚರು 2 ಇಂಚು ಜಾಸ್ತಿ ಐತೆ, ಅಲ್ಟ್ರಾ 2 ಇಂಚ್ ಕಮ್ಮಿ ಐತೆ. 7.6 ಬರುತ್ತೆ ಇದು 7.8 ಐತೆ. ರೆಡಿ ನಮ್ಮ ಚೇತವರು ಅಳ್ತಾ ಆಗ್ತವ್ರೆ. ನಮ್ಮ ಕಾಶ್ಮೀರದ ಮಿಲಾಲ್ ಭಾಯ್ ಬಂದಿದ್ರು, ಹಂಗೆ ಅವರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ ತುಮಕೂರಿಗೆ. ಫ್ರೆಂಡ್ಸ್, ನಾವು ಈಗ ಎಲ್ಲಪ್ಪ ಇದ್ದೀವಿ ಅಂದರೆ ತುಮಕೂರು ಡಿಸ್ಟಿಕ್ಕು ಟ್ರಕ್ಸ್ ಯೂನಿಯನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇವರು ಮುಜಾಮಿಲ್ ಭಾಯ್ ಅಂತ. ಅವ್ರ ಆಫೀಸಲ್ಲಿ ಅವ್ರಿಗೇನೋ ಸನ್ಮಾನ ಮಾಡ್ತೀನಿ ಅಂತಂದರು. ಹಾಗಾಗಿ ನಮ್ಮನ್ನು ಕರೆದಿದ್ರು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನಮ್ಮ ಮಿಲಾಲ್ ಭಾಯ್ಗೆ ಏನಕ್ಕಪ್ಪ ಸನ್ಮಾನ ಮಾಡ್ತಿರೋದು ಅಂತಂದರೆ, ಹೋದ ವರ್ಷ ಕಾಶ್ಮೀರಲ್ಲಿ ಒಂದು ಡೆತ್ ಆಗಿತ್ತು ನಮ್ಮ ಶಿರಾದವ್ರದ್ದು. ಆ ಟೈಮಲ್ಲಿ ಇವ್ರು ಹೆಲ್ಪ್ ಮಾಡಿ ಇದು ಮಾಡಿದರು. ಆ ಟೈಮಲ್ಲಿ ನಾವು ಅಲ್ಲೇ ಇದ್ದೋ, ಅದಕ್ಕೋಸ್ಕರ ಅವರಿಗೆ ಸನ್ಮಾನ ಮಾಡ್ತಾ ಇರೋದು. नहीं नो ड्राइवर को उस दिन करे ना, वो हमारे तरफ से खुशी से किसी को बोले बल्ला का मदद करी हो, फ्लाइट में बिठाना, फ्रीजर में रखना, 2 दिन वेट करना, पूरा करको करे तो अच्छा कमीना बने. योगेश ನೀವು ಬರ್ರಿ ಯೋಗೇಶ್ ಅಲ್ವಾ? ನೀವು ಅಲ್ಲಿ ಇದ್ದೀರಾ ಅಂತ ಬಂದೆ ಕಾಶ್ಮೀರ್ನಲ್ಲಿ. ಬರ್ರಿ ಬರ್ರಿ ಬರ್ರಿ. మన ಊರು ಇದ್ರಲ್ಲ ಬಂದ್ಬಿಡಿ. ಹಂಗೆ ಬನ್ನಿ ಅಣ್ಣ. ಗಾಡಿ ಡ್ರೈವರ್ಗೂ ಮೊನ್ನೆ ಡ್ರೈವರ್ಗೆ ಹೆಲ್ಪ್ ಮಾಡಿದ್ದಕ್ಕೆ ನಮ್ಮಿಂದ ಕಾಶ್ಮೀರ್ನಲ್ಲಿ ಇದ್ರಲ್ಲ, ಅದು ಯಾರು ಪರಿಚಯ ಇಲ್ಲದೇ ಇರಲಿ, ಯಾರನ್ನಾಗಿ ಹೆಲ್ಪ್ ಮಾಡ್ತೀವಿ ಅಲ್ವಾ? ಫ್ರೆಂಡ್ಸ್, ಫೈನಲಿ ಎಲ್ಲ ಮುಗೀತು. ನಮಗಂತೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮು ಈ ಥರ ಸನ್ಮಾನ ಮಾಡಿ ನಮಗೂ. ಮುಜಾಮಿಲ್ ಭಾಯ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಬೆಳಗ್ಗೆ ನಮ್ಮ ಅಮ್ಮ ಬೈತಾಯಿತ್ತು, ಯಾಕಪ್ಪ ಅಂದರೆ ಗಾಡಿ ಬಿಟ್ಟು ಎಷ್ಟು ದಿವಸ ಆಯಿತು, ಇನ್ನೂ ರೆಡಿ ಮಾಡಿಸಲ್ಲ, ಏನಿಲ್ಲ ಹಂಗೆ ಹಿಂಗೆ ಅಂತೇಳಿ. ಎಲ್ಲರ ಮನೇಲೂ ಅಷ್ಟೇ, ಟಿಫನ್ ಮಾಡ್ಬೇಕಾರೆ ಬೈಯೋದು ಎಲ್ಲರೂ. ಫ್ರೆಂಡ್ಸ್, ಫೈನಲಿ ಗಾಡಿ ತಗ ಬಂದೆ. ಈಗ ಇದನ್ನು ತಾಮಂದು ಯಾರಪ್ಪ ಬಿಟ್ಟಿದ್ದು ಅಂದರೆ ನಮ್ಮ ಕಾಂತಣ್ಣವ್ರು ತಂದು ಬಿಟ್ಟೋದ್ರು, ಅಂದರೆ ನಮ್ಮ ಬಿಸ್ಕೋರವರು. ನಾನು ಸ್ವಲ್ಪ ವೀಲ್ ಕ್ಯಾಪ್ ತರೋಣ ಅಂತೇಳಿ ಜೈಸರ್ಗೆ ಹೋಗಿದ್ದು. ಆ ಟೈಮಲ್ಲಿ ಫೋನ್ ಮಾಡಿದರು. ಆಗ ಇವ್ರಿಗೆ ಫೋನ್ ಮಾಡಿ ಹೇಳಿದೆ, ಅಣ್ಣ ಗಾಡಿ ತೊಗೊಂಡೋಗಿ ಪೇಂಟ್ ಹತ್ರ ಬಿಡಿ ಅಂತೇಳಿ. ಅವರು ಪೇಂಟ್ ಹತ್ರ ಬಿಟ್ಟು ಅವ್ರ ಗಾಡಿ ಹತ್ರ ಹೋಗಿದ್ದರು. ಅವರು ಇವಾಗ ನಮ್ಮ ದರ್ಶಿ ಗಾಡಿ ಹತ್ರ ಬಂದು ಅವರು ಪೇಂಟ್ ಫಿನಿಶಿಂಗ್ ಆಗೈತೆ ಇವತ್ತು. ನೋಡ್ರಿ, ವೀಲ್ ಟೈರ್ಗೆಲ್ಲ ಡಿಸ್ಕಿಗೆಲ್ಲ ಪೇಂಟ್ ಮಾಡ್ಬಿಟ್ಟಿದ್ದೀರಾ ಲೇ. ಮೊನ್ನೆ ಯಾವ ಪೇಂಟ್ ಮಾಡಿದ್ದು ಗಾಡಿಗೆ? ಇದಕ್ಕೆ ಯಾವ ಪೇಂಟ್ ಮಾಡಿದ್ದೀನಿ ಮೊನ್ನೆ? ಏನೋ ಎಲ್ಲ ಕಲರ್ ಆಗೋಯ್ತು ಅಂದರು. ಹಾಂ, ಹಾಂ, ಹಂಗೆ ಎಲ್ಲ ನಮ್ಮ ಸಾದಾ ತಣ್ಣವ್ರು ಏನೋ ವೀಲ್ ಕಪ್ ಮಾಡ್ತಾರೆ, ನೋಡೋಣ. ನೋಡ್ರಿ, ಹೊಸ ಕ್ರೇನ್ ಡ್ರೈವರ್ ಬಂದವ್ರೆ. ನಮ್ಮ ಸಾದಾ ತಣ್ಣ ಹೊಸ್ದಾಗಿ ಏನೋ ವೀಲ್ ಕ್ಯಾಪ್ ಮಾಡ್ತಾವ್ರೆ, ನೋಡೋಣ.
ಅಣ್ಣ ಯಾವ್ದಣ್ಣ ಡಿಸೈನ್ ಇದು? ಹಾಂ, ಯಾವ ಡಿಸೈನ್ ಇದು? ಲೇಟೆಸ್ಟು. ಸ್ವೀಟ್ಸಿಂದ ಹೋಳಿಗೆ ಆರ್ಡ್ರ್ ಮಾಡಿದ್ದು, ಕಾಯಿ ಹೋಳಿಗೆ ಅಪರೂಪಕ್ಕೆ ತಿನ್ನೋಣ ಅಂತೇಳಿ. ಈಗ ಅವಾಗ ಗೊತ್ತಾಯಿದ್ದೀವಿ ಎಷ್ಟಂದರೆ ರೇಟ್ ಬಂದು 162 ರೂಪಾಯಿ, 40 ರೂಪಾಯಿ ಟೋಟಲ್ 220 ರೂಪಾಯಿ ತಗೊಂಡ್ರು ಅಲ್ವಾ ಫ್ರೆಂಡ್ಸ್. ಫೈನಲಿ ಮಾಡಿದ್ರು ಬೇರೆ ವೀಲ್ ಕ್ಯಾಪ್ ರೆಡಿ ಆಯಿತು, ಆದರೆ ಅಲ್ಲಾಡ್ತೈತೆ. ಹಾಂ, ರೆಡಿ ಮಾಡಿ ಇಕ್ತಾವ್ರೆ. ಹಾಂ ಹಾಂ ದೊಡ್ಡಮ್ಮ ಕೈ ಕೂಕೊಂಡೆ ಅಣ್ಣ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 6:45. ನಮ್ಮ ಚೇತು ಗಾಡಿ ರೆಡಿ ಆಗೈತೆ ಆಲ್ಮೋಸ್ಟು. ನಂದೇನಪ್ಪ ಅಂದರೆ ವೀಲ್ ಕ್ಯಾಪ್ ಒಂದು ರೆಡಿ ಮಾಡಬೇಕು. ವೀಲ್ ಕ್ಯಾಪ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತೆ. ಲೆಫ್ಟ್ ಸೈಡ್ ಒಂದು ಮಾಡಬೇಕು. ನಂದು ಗಾಡಿ ಬಂದಮೇಲೆ ಮಾಡ್ತೀನಿ ಅಂತ ಅಂದರು. ನೋಡೋಣ ಬನ್ನಿ ಏನೇನು ಮಾಡೋರು ಅಂತ. ಮಿರರ್ ಎಲ್ಲ ಇದು ಮಾಡ್ತಾವ್ರೆ. ಏನು ಮಾಡ್ತಾಯಿದ್ದೀರಾ ಅಲ್ಲಿ? ಏನು ಮಾಡ್ತಾಯಿದ್ದೀರಾ ಇಲ್ಲಿ? ಕೆಲಸ ಮಾಡಿ, ಅದಕ್ಕೆ ಕೆಲಸ ಮಾಡಬಿಟ್ಟು ನಮ್ಮ ನೋಡ್ಕೊಂಡು ನಿಂತವ್ರೇನೋ. ಹಾಂ, ಹಾಂ, ಜನತಾ ಗ್ಯಾರೇಜ್ ಅಂತ ಹೇಳಿ. ಜನತಾ ಗ್ಯಾರೇಜ್ ಏನು ಹೇಳ್ಬೇಡ. ಇಷ್ಟೋ ತಗೊಂಬಂದವನೆ ತಗೊಂಡು ನೋಡೋ ಗಾಡಿ ಹೆಂಗೈತೆ ನೋಡ್ರಿ. ನೋಡ್ರಿ ಗಾಡಿ ನೋಡಿ, ಬಾಡಿ ನೋಡಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಕರೆಕ್ಟಾಗಿ ಅನ್ಸೋರೇನೋ. ಬ್ಯಾಟ್ರಿ ತಗೊಳ್ಳಿವ ನೀನು? ಚಾರ್ಜೇ ಇಲ್ಲ ಅದರಲ್ಲಿ. ಚಿಕ್ಕ ಗಾಡಿ ಒಂದು ವಾರ ಆದಮೇಲೆ ಪೇಂಟ್ ಮಾಡೋದಕ್ಕೆ ಬಂದಿದ್ದೀವಿ ನಾನು ಮತ್ತು ನಮ್ಮ ದರ್ಶಿ ಅವರು. ಪೇಂಟ್ ಮಾಡೋಕ್ಕೆ ಎಲ್ಲಪ್ಪ ಬಿಟ್ಟಿರೋದು ಅಂತಂದರೆ, ಇಲ್ಲಿ ಗುಬ್ಬಿಗೇಟಲ್ಲಿ ಶೆಲ್ ಪೆಟ್ರೋಲ್ ಬಂಕ್ ಐತೆ. ಶೆಲ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಬಿಟ್ಟಿರೋದು. ಇವಾಗ ನಮ್ಮ ಚೇತವ್ರ ಗಾಡಿ ತೆಗ್ಬಿಟ್ಟು ನಮ್ಮ ಗಾಡಿ ತೆಗೆ ಬಂದು ಆಲ್ಮೋಸ್ಟ್ ಎಲ್ಲ ಪೇಸ್ಟ್ ಪಟ್ಟಿ ಎಲ್ಲ ಮಾಡೋರೆ. ಈ ಕಡೆ ಒಂದು ಆಗೈತೆ, ಲೆಫ್ಟ್ ಸೈಡ್ ಇನ್ನೂ ಆಗಿಲ್ಲ, ಮಳೆ ಅಂತ ಹೇಳಿ ನಾಳೆ ಮಾಡ್ತಾರಂತೆ. ನೋಡಿ ಫಿನಿಶಿಂಗ್ ಫೈನಲ್ ಈ ಥರ ಬಂದೈತೆ. ಇನ್ನೇನು ನಾಳೆನೂ ಪಟ್ಟಿ ಮಾಡಬೇಕಂತೆ, ನಾಡ್ದು ಪೇಂಟಿಂಗ್ ಅಂತೆ. ಮಂಗಳವಾರ ಕೊಡ್ತಾರೆ ಮೋಸ್ಟ್ಲಿ. ಮಂಗಳವಾರ ಸಾಯಂಕಾಲ ಆಗುತ್ತೆ, ನೋಡೋಣ. ಮತ್ತು ಇನ್ನೊಂದು ಅಲ್ಲಿ ಗ್ಯಾಪ್ ಐತಲ್ಲ, ಅಲ್ಗೂ ಪಟ್ಟಿ ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಕಲ್ಲರು ಎಲ್ಲ ಲಾಸ್ಟಲ್ಲಿ ಹೇಳಿದ್ದೀನಿ. ಫ್ರಂಟಲ್ಲಿ ಇನ್ನೂ ಬಂಪರ್ ರೆಡಿ ಆಗಿಲ್ಲ, ಬಂಪರ್ ನಾಳೆ ಕೊಡ್ತಾರೆ. ಮತ್ತು ಮಿರರ್ ಬಿಚ್ಚಬೇಕಲ್ಲ, ಮಿರರ್ ಬಿಚ್ಬಿಟ್ಟು ಮಿರರ್ಗೂ ಪೇಂಟ್ ಮಾಡಿಸ್ಬೇಕು. ನೋಡಿ ಫ್ರಂಟ್ ಬಂಪರ್ ಏನೂ ಇಲ್ಲ, ಸ್ವಲ್ಪ ಅದು ಡೆಂಟ್ ಆಗೈತೆ, ಅದನ್ನು ಬೆಂಡ್ ತೆಗಿಬೇಕು. ಹೇಳಿದ್ದೆ, ಇನ್ನೂ ತೆಗ್ದಿಲ್ಲ ಅವರು. ಸುಮ್ಮನೆ ಎಷ್ಟು ದಿವಸ ಆಯ್ತು ಗಾಡಿ ನಿಲ್ಲಿಸಿ? ದುಡಿಯೋ ಗಾಡಿ ನಿಂಗೆ ತಂದು ನಿನ್ಸ್ಕೊಂಡಿದ್ದೀವಲ್ಲ, ಅದು ಹೇಳು. ಅಂದು ಇವತ್ತಿಗೆ 23 ದಿವಸ ಆಯಿತು, ಇವ್ರದ್ದು 28 ದಿವಸ ಆಯ್ತು ನಿನ್ಸಿ. 3 ದಿವಸ ಅಂತ ನಿನ್ಸಿದ್ದು, 30 ದಿವಸ ಆಯಿತು. ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಬ್ರೋ, ಹೋಗೋಣ ನಿಮ್ಮ ಗಾಡಿ ತಗೆ. ನಮ್ಮ ಗ್ಯಾರೇಜ್ ಹತ್ರ ಬಂದಿದ್ದೀವಿ. ನಂದು ಬಂಪರು ರೆಡಿ ಮಾಡಿಸ್ಬೇಕು, ಯಾಕಂದರೆ ಬಿಡಬೇಕು. ನಮ್ಮ ಅವೇಜ್ ಅವರು ಗಾಡಿ ತಂದುಬಿಟ್ಟವ್ರೆ, ಅವ್ರ ಗಾಡಿ ರೆಡಿ ಮಾಡ್ಸೋಕ್ಕೆ. ಹಾಂ ನೋಡಿ ಏನೋ ಮಾಡ್ತಾವ್ರೆ ಕುತ್ಕೊಂಡು. ಏನಾಗೈತೆ ಎಲ್ಲ ಬೆಂಡ್ ಮಾಡ್ಬಿಡೋರು ಹೇಳ್ರಿ. ಹಾಂ, ಗಾಡಿನ ಫ್ರೆಂಡ್ಸ್, ಈ ಗಾಡಿ ನನ್ನ ಜೊತೆಲೇ ರೆಡಿ ಆಗಿದ್ದು ಗಾಡಿ ಇದು. ನಾನು ಇದನ್ನು ಮಾಡಿಸ್ತಿಲ್ಲ, ಇದು ಕ್ಯಾರಿಯರು. ಬಂಪರ್ ಚೆನ್ನಾಗಿ ಬಂದೈತೆ. ಒಂಬತ್ತು ಮುಕ್ಕಾಲು ನಮ್ಮ ಚೇತು ಗಾಡಿನ ಇಲ್ಲ ಟಾಟಾ ಶೋರೂಮ್ ಹತ್ರ ಬಿಟ್ಟಿದ್ದೀವಿ. ಯಾಕಂದರೆ ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂತೇಳಿ, ಅದಕ್ಕೆ ಈಗ ಪಾರ್ಕಿಂಗ್ ಹತ್ರ ಬಿಟ್ಬಿಟ್ಟು ಶೋರೂಮ್ ಹತ್ರ ಬಿಟ್ಟು ನಾವು ಅವ್ರದ್ದೊಂದು ಫಾರ್ಮ್ ಹೌಸ್ ಐತೆ, ಅಲ್ಲಿ ಹೋಗ್ತೀವಿ. ದಿ ನೆಕ್ಸ್ಟ್ ಡೇ ಅವರು ಇವಾಗ ಗಾಡಿ ತಗ ಬಂದು ಮಿರರ್ ಬಿಸ್ತು. ಆ ಕಡೆದೊಂದು ಮಾತ್ರ ಬರ್ತಾರ, ಅದಕ್ಕೆ ರೆಡ್ ಸ್ಪ್ರೇ ತಂದಿದ್ದೀವಿ ಹೊಡೆಯೋಣ ಅಂತೇಳಿ. ಮತ್ತು ಟಿ ಬಿಟ್ ಒಂದು ತಗೊಂಬಂದಿದ್ದೀವಿ ಬಿಚ್ಚೋಕ್ಕೆ. ಬಂತಾ
ಅದು ವೆಲ್ಡಿ ಇದು ಮಾಡ್ಸಂಬಿಡು ಪೇಂಟು. ಅಲ್ಲೇ ಇರಲಿ, ನಟ್ಟು ಕಲ್ದೋಯ್ತವೆ. ಫ್ರೆಂಡ್ಸ್, ನಮ್ಮ ಚೇತು ಗಾಡಿನ ಸ್ಟಿಕ್ಕರ್ ಗಾಡಿ ಮಾಡ್ಸೋಣ ಅಂತ ಹೇಳಿ ಬಂದಿದ್ದೀವಿ. ನನ್ನ ತೆಗಿಯೋಡ ಬೇಡ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 10:15 ಆಯಿತು. ಆಲ್ಮೋಸ್ಟು ಸೈಡ್ ಪಟ್ಟಿ ಎಲ್ಲ ಮಾಡ್ಕೊಂಡಿದ್ದಾರೆ. ಗಾಡಿಗಳು ಯಾವೂ ಇಲ್ಲ. ನಾನು ಮತ್ತು ನಮ್ಮ ದರ್ಶಿ, ನಮ್ಮ ಚೇತವ್ರು ಇಲ್ಲೇ ಗಾಡಿಯಲ್ಲಿ ಮಲ್ಲಿಕಂತಾನೆ ಇವತ್ತು. ಆಲ್ರೆಡಿ ಎಲ್ಲ ಬಾಗ್ಲು ಹಾಕಿದ್ದಾರೆ. ವೀಲ್ ಕ್ಯಾಪು ಮಿಕ್ಕಿದೆಲ್ಲ ನಾಳೆ ಮಾಡ್ತೀನಿ ಅಂತ ಹೇಳೋರೆ. ಹಾಗೆ ನಮ್ಮ ರಂಜಿತ್ ಬ್ರೋ ಅವ್ರು ಬಂದಿದ್ದರು, ಇನ್ನೂ ಮಾತಾಡ್ಸ್ಕೊಂಡು ನಮ್ಮ ಜಾವೇದ್ ಬ್ರೋ ಅವ್ರಿಗೆ ಹೊರಡ್ತಾರೆ. ಇವಾಗ ಟೈಮ್ ಬಂದು 11 ಗಂಟೆ. MTR ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಬಂದು ಫೈನಲಿ ನಂಗೆ ನಮ್ಮ ಅದೃಷ್ಟಕ್ಕೆ ಹೋಟ್ಲು ಓಪನ್ ಐತೆ. ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಆಲ್ರೆಡಿ ಲೇಟ್ ಆಗೋಯ್ತು. ನಮ್ಮ ಅದೃಷ್ಟಕ್ಕೆ ಎಲ್ಲ ಖಾಲಿ ಆಗೈತೆ ಅಂದ್ಕೊಂಡಿದ್ದು. ನೋಡಿದರೆ ಅಂಕಲ್ ಇನ್ನೊಂದು 5 ಸೀಟ್ ಐತೆ ಅಂತಂದರು. ಅದರಲ್ಲಿ 3 ಸೀಟ್ ತಾಣಿದ್ದೀವಿ. ಊಟ ಮಾತ್ರ ಸೂಪರಾಗಿರುತ್ತೆ. ನಮ್ಮ ಬ್ರೋ ಫಸ್ಟ್ ಟೈಮ್ ಬಂದಿರೋದಂತ ಇಲ್ಲಿಗೆ, ನಮ್ಮ ಚೇತು ಮತ್ತು ನಮ್ಮ ದರ್ಶಿ ಅವರು. The next day. ಸ್ಪೈಡರ್ ಮ್ಯಾನ್ ಹೆಂಗೆ? ಹಾಂ, ಸ್ಪೈಡರ್ ಮ್ಯಾನ್ ಮಾಡು. ಹಾಂ, ಸ್ಪೈಡರ್ ಮ್ಯಾನ್ ಮಾಡು ಮಾಡು. ನಾವು ವಿಡಿಯೋ ಪಕಡ್ರಿ. ಅಲ್ಕ್ ಮಾಡು. ಹಿಂಗೆ ಇಲ್ಲಿ ನೋಡು. ಫ್ರೆಂಡ್ಸ್, ಫೈನಲಿ ನಂದು ಬಂಪರ್ ರೆಡಿ ಆಗೈತೆ. ನಮ್ಮ ಅವೇಶ್ ಭಾಯ್ ಅವರು ಸ್ವಲ್ಪ ಐಡಿಯಾ ಕೊಡ್ತಾರೆ, ಆ ಕಲರ್ ಮಾಡಿಸು, ಈ ಕಲರ್ ಮಾಡಿಸು ಅಂತೇಳಿ. ಅವರು ಇನ್ನೇನೋ ಟೆಂಪೋ ಆಲ್ಮೋಸ್ಟ್ ರೆಡಿ ಆಗೋ ಮೂಮೆಂಟ್ ಬಂದಿದೆ. ಫಸ್ಟಿಗೆ ಹೋಗಿ ಪೇಂಟಿಂಗ್ ಬಿಡಬೇಕು. ಗಾಡಿ ಹಿಂದೆ ರೆಡಿ ಆಗ್ತಿತ್ತಲ್ಲ, ಆ ಗಾಡಿ ಇದು ಎಲ್ಲ ಫುಲ್ಲು ಶೋಕಿ ಮಾಡಿಸವ್ರೆ. ನಾವು ನಮ್ಮ ಗಾಡಿ ರೆಡಿ ಆದಮೇಲೆ ನಾವು ಶುಕ್ರವಾರ ಮಾಡಿಸ್ಬೇಕು. ನೋಡೋಣ, ಒಳಗಡೆ ಬನ್ನಿ ತೋರಿಸ್ತೀನಿ. ಮಾತ್ರ ಸಕಾಲಾಗಿ ಮಾಡ್ಸೋರು ಒಳಗಡೆ. ನೋಡಿ, ಒಳಗಡೆ ಫುಲ್ ಲೈಟಿಂಗ್ಸ್ ಹಾಕ್ಸಿ ಟಿವಿಗೆ ವ್ಯಾಕ್ಸ್ ಎಲ್ಲ ಚೆನ್ನಾಗಿ ಮಾಡೋರೆ ನೋಡಿ. ಅಲ್ಲೇ ರಿಯಾನು ಪೆಟ್ರೋಲ್ ಕೈಯ್ತಾ ಇದೆಯಾ? ಇವನು ಹೇಳಿದ್ದು ಐಡಿಯಾ. ಇವ್ರು ಟಾರ್ಚ್ ಹಾಕೋರೆ, ಅವರು ಮೀಡಿಯಾ ಮಾಡ್ತಾವ್ರೆ. ಇವರು ಯಾರು ಆಸಿಫ್ ಅವರು, ಇವರು ಮಾಡ್ತಾವ್ರೆ. ಫ್ರೆಂಡ್ಸ್, ಮೊನ್ನೆ ನಾನು ಮತ್ತು ನಮ್ಮ ಚೇತವ್ರು ಹೋಗಿ JC ರೋಡ್ಗೆ ಹೋಗಿ ಸಿಸ್ಟಮು, ಊಫರು, ಆ್ಯಂಪು ಮತ್ತು ಡೈಮಂಡ್ದು ಒಂದು TV ಎಲ್ಲ ತೊಗೊಂಬಂದಿದ್ದೀವಿ. ಅದು TVನ ಲಾಸ್ಟಲ್ಲಿ ತೊಗೊಂಬಂದಿದ್ದು. ತಿರ್ಗಾ ಬೇಡ ಅಂತೇಳಿ ತಿರ್ಗಾ ಇಲ್ಲೇ ತುಮಕೂರಲ್ಲಿ ತರಿಸ್ತು. ನಮ್ಮ ಒಂದು ಫ್ರೆಂಡ್ ಅಂಗಡಿ ಐತೆ, ಅವ್ರ ಹತ್ರ ತರಿಸಿದ್ದು. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 1:15. ಊಟ ನೋಡಿದ ಊಟ ಎಲ್ಲೂ ಸಿಗಲಿಲ್ಲ. ಅದಕ್ಕೆ ನಮ್ಮ ದರ್ಶಿಬ್ರು ಅವರು ಪಿಜ್ಜಾ ಆರ್ಡ್ರ್ ಮಾಡ್ತೀನಿ ಅಂತೇಳಿ 3 ಆರ್ಡ್ರ್ ಮಾಡಿದ್ದಾರೆ. ನೋಡಿ ಯಾವ ಥರ ಅಂತೇಳಿ. 3 ಚೆನ್ನಾಗಿದ್ದಾವೆ. ಅದು 2 ಮಾತ್ರ ಒಂದೇ ಥರವೇ, ಇನ್ನೊಂದು ಮಾತ್ರ ಡಿಫ್ರೆಂಟಾಗೈತೆ. ಇದನ್ನೇ ಊಟ ಮಾಡಿ ಇಲ್ಲ ಮಲಗೋದು ಇಲ್ಲ ಗಾಡಿ ರೆಡಿ ಮಾಡಿಸೋದು ನೋಡಬೇಕು. The next day. ಅವರು ಇವಾಗ 8:15 ಈಗ ಹೊರಟಿದ್ದೀವಿ. ನಮ್ಮದು ಇನ್ನೊಂದು ಮಹಾರಾಷ್ಟ್ರ ಗಾಡಿ ಒಂದು ಪಾಪ ನನ್ನೆಯಿಂದ ಬಂದು ಆಲ್ಟ್ ಆಗೋರೆ. ಇವ್ರದ್ದು ನಾಳೆ ಆಗುತ್ತೆ ನೋಡಿ. ಹಾಯ್ ಫ್ರೆಂಡ್ಸ್, ಫೈನಲಿ ನಮ್ಮ ಗಾಡಿ ರೆಡಿ ಆಯಿತು, ಅಖಾಡಕ್ಕೆ ಬಂದೈತೆ. ಈಗ 8:15 ಟೈಮು. ಈಗ ರೆಡಿ ಮಾಡ್ಕೊಂಡು ಹೋಗಬೇಕು. ಇವತ್ತು ಹೋಗಿ ಫಸ್ಟು ಪೂಜೆ ಮಾಡಿಸಿ ದೃಷ್ಟಿ ತೆಗಿಬೇಕು. ನಮ್ಮ ಅಕ್ರಮಣ್ಣನ ಗಾಡಿ ಪಾಪ ನೆನ್ನೆ ಬೆಳಿಗ್ಗೆಯಿಂದ ಹಾರನ್ನು ಲೈಟಿಂಗ್ಸ್ ಎಲ್ಲ ಫಿಟ್ ಮಾಡಿರೋದು ಬೆಳಿಗ್ಗೆ ಕಂಪ್ಲೀಟ್ ಆಗೈತೆ. ಒನ್ನಲ್ಲಿ ಅದು ಸಿಸ್ಟಮ್ ಮಾತ್ರ ಬರ್ತಾಯಿರಲಿಲ್ಲ, ಅದೇ ಸ್ವಲ್ಪ ಹಿಂಸೆ ಆಗಿದ್ದು ನೋಡಿ. ಸಖತ್ ಚೆನ್ನಾಗಿ ರೆಡಿ ಆಗೈತೆ ಒಟ್ನಲ್ಲಿ ಮಾತ್ರ. ಕ್ಯಾರಿಯರ್ ಮಾತ್ರ ಅದೇ ಹಾಕ್ಸಿದ್ದೀವಿ. ಕ್ಯಾರಿಯರು ನೋಡ್ಕೊಳ್ಳೋಣ ಚೇಂಜ್ ಮಾಡಿಸೋದು ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ನಮ್ಮದು ಐಚರು ನಾಳೆ ನೋಡಿ. ಇದು ಟೂಲ್ಸ್ ಬಾಕ್ಸ್ ಮೇಲೆ ಸ್ಟೇ ಸಿಂಗಲ್ ಆ್ಯಂಡ್ ಗೆಟ್ ರಿಚ್, ಲಾಯಲ್ಟಿ ಡಸ್ ನಾಟ್ ವರ್ಕ್ ಇನ್ ಜನ್ರೇಷನ್. ಅದು ನಮ್ಮ ಸಿಚುವೇಶನ್ಗೆ ಹಾಕ್ಸಿರೋದು ನಾವು. ಪಾಪ ನಮ್ಮ ಅಕ್ರಮಣ ನಿದ್ದೆ ಮಾಡಿಲ್ಲ ರಾತ್ರಿ ಎಲ್ಲ. ಸೇಮ್ ನಂದು ಬೆಂಜಲ್ ಏನಿತ್ತು ಕಾಶ್ಮೀರ್ ಟು ಕನ್ಯಾಕುಮಾರಿ ಅದೇ ಹಾಕ್ಸಿರೋದು. ಬ್ಯಾಕ್ ಸೈಡು ನಮ್ಮ ದರ್ಶಿ ಅವರು ಹಳೆ ಗಾಡಿಗೆ ಏನಿತ್ತು ಅದನ್ನೇ ಹಾಕ್ಸೋರೆ. ಮತ್ತು ಇನ್ನೊಂದು ಏನು ಮಾಡೋರು ಅಂದರೆ, ಇವತ್ತಿನ ಈ ಸುಖ ಜೀವನ ಒಂದು ಹೇಳಿ ಸಾಕಾಯಿತು, ಪ್ರಿಂಟ್ ಮಾಡಲಿಲ್ಲ ನಮ್ಮ ಜಾವೇದಣ್ಣವರು.
ನೀವು ಕೊಟ್ಟ ಭಿಕ್ಷೆ ಅಪ್ಪ ಅಮ್ಮ ಅದೊಂದು, ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಅಡ್ವೆಂಚರು, ಅಲ್ಲೊಂದು ನಂದೊಂದು, ಇದು ಅವ್ರದ್ದು ಟಾಟಾ ಗಾಡಿದೊಂದು ಇನ್ಸ್ಟಾಗ್ರಾಮ್ ಮಾಡ್ಕೊಂಡವ್ರೆ ಅದೊಂದು. ಅಷ್ಟೇ ಫ್ರೆಂಡ್ಸ್, ನಂಬರ್ ಪ್ಲೇಟೇ ಫಿಟ್ ಮಾಡಿಲ್ಲ, ಈಗ ಮಾಡ್ತಾರೆ ನೋಡೋಣ. ಇಲ್ಲಿ ಗಾಡಿ ತೆಗ್ದು ಆಚೆಗೆ ಹಾಕಿದ್ದೀವಿ. ನಮ್ಮ ವೆಲ್ಡಿಂಗ್ ಕೆಲಸ ಮಾಡಿದವ್ರು ಬಂದವ್ರೆ, ಸಾದಾ ತಣ್ಣವರು. ನಮ್ಮ ಅಕ್ರಮಣ್ಣವ್ರು ಇನ್ನೂ ಲೆಕ್ಕ ಹಾಕ್ತಾನೆ ಅವ್ರೆ. ಅವರು ಫೈನಲಿ ಇವಾಗ ಗಾಡಿ ಎತ್ಕೊಂತ ಇದ್ದೀವಿ. ಇನ್ನೊಂದು ಸ್ವಲ್ಪ ಪೇಂಟಿಂಗ್ ಮಾಡಿಲ್ಲ, ಅದು ಸ್ವಲ್ಪ ಇಲ್ಲಿ ಹೇಳೋಕ್ಕಾಗಲ್ಲ, ಆಮೇಲೆ ಹೇಳ್ಕೊಳೋಣ. ಈಗ ನಾನು ನಮ್ಮ ಅವೇಶ್ ಬೈ ತಮ್ಮ ಬಂದು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ. ಮಿರರ್ ಮಾತ್ರ ಫಿಟ್ ಮಾಡಿಸಿಲ್ಲ. ಮಿರರ್ ಫಿಟ್ ಹಂಗೆ ತರಬೇಕು ಕಣ, ಮಿರರ್ ಫಿಟ್ ಮಾಡ್ಬೋದಾಯಿತು. ಇವಾಗ ನಮ್ಮ ಬ್ರೋನೇ ಗಾಡಿ ತೊಗೊಂಬತ್ತಾ ಇದ್ದಾರೆ. ಪೇಂಟ್ಸು ಸ್ವಲ್ಪ ಏನೋ ವೇರಿಯೇಷನ್ ಆಗೈತೆ, ಅದೇನು ಎತ್ತ ಅಂತೇಳಿ ಮುಂದಿನ ವೀಡಿಯೋದೆಲ್ಲ ಹೇಳ್ತೀನಿ. ಯಾಕಂದರೆ ಗಾಡಿ ತೊಗೊಂಬಂದಿರೋ ಅಷ್ಟೇ ವೀಡಿಯೋ ಮಾಡಿರೋದು. ಸೊ ಫುಲ್ಲು ಈ ಗಾಡಿ ಕೆಲಸ ಮಾಡ್ತಾರೆ. ನಮ್ಮ ಗಾಡಿನ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ. ಇನ್ನು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ, ಬಾಯ್.